ಊರಾಗೆ ಒಬ್ಬ ಶ್ರಾವಕಿದ್ದ, ಭಾಳ ಶ್ರೀಮಂತ. ಅವ ₹1 ದಾನ ಕೊಡೋವ ಅಲ್ಲ, ಅವ ಕಂಜೂಸಿ. ಅವ ಏನು ಮಾಡಿದ, ಒಂದು ದಿವಸ ಅವ ಇದ್ದ ಟೈಮ್ನಾಗೆ ನೋಡಿ ಒಬ್ಬರು ಮಹಾರಾಜರು ಹೋಗಿಬಿಟ್ರು. ಅವ್ರ ಮನೆಗೆ ಪಡ್ಗಾನ ಮಾಡಿ ಹಾರ ಕೊಟ್ಬಿಟ್ರು. ಅವ ಹಾರ ಆದಕ್ಕೂ ಅವ್ನು ಬಂದ್ಬಿಟ್ಟ. ಯಾರನ್ನ ಹಾರಾಗಿ ಅವ್ರು ಹೋದರು. ಅವಾಗ ಬಂದ, ಏನದು ಈ ಮಹಾರಾಜನ ಯಾರು ಕೊಡೋಕೆ ಹೇಳಿದ್ರು ನಿಂಗೆ? ನಾನು ನಿನ್ನೆ ಇಲ್ಲಿ ಯಾಕೆ ಕೊಟ್ಟೆ ನೀನು ಅಂಥೇಳಿ ಹೆಂಡತಿಗೂ ಹೊಡೆದು ಮತ್ತು ಮನೆಯದ್ದರಿಗೆಲ್ಲ ಜಗಳ ಮಾಡಿ ಸೀದಾ ಮಹಾರಾಜರಿಗೆ ಹೋದ. ಮಹಾರಾಜರು ಹೇಳಿದ್ದಾರೆ, ಕಾಡಾಗಿದ್ರು ಅವರು. ಏನು ಯಾವುದೇ ನಮಸ್ತೆ ಏನು ಮಾಡ್ದ ಇವ? ಎಲ್ಲಿ ಹೋಗಿದ್ದು, ಏನು ಮಾಡಿದ್ವಿ, ಏನಂತ? ಇವತ್ತು ನಿಮ್ಮ ಮನೆಯಲ್ಲ ಅದೊಂದು ಮನೆ ಹಾರಕ್ಕೆ ಹೋಗಿದ್ದೆವು. ಅದು ನಮ್ಮ ಮನೆ ಇತ್ತು, ಅಲ್ಲಿ ಯಾಕೆ ಹೋಗಿದ್ರಿ ನೀವು? ಅದ್ರ ಸಂಬಳ, ಅದ್ರ ದುಡ್ಡು ಕೊಡ್ಬೇಕು ನೀವೀಗ ಅಂತ ಹೇಳಿ ಅವ್ರಿಗೆ ಭಾಳ ಕೀಡ್ಲೆ ಕೊಡೋಕೆ ಹೇಳ್ದ. ಅದು ನಮಗೇನು ಗೊತ್ತಪ್ಪ ನಿನ್ನ ಮನೆ ಅಂತ. ನಾವು ಹೋದೆವು, ಪಡಿಗಾನ ಮಾಡಿದ್ರು, ಹಾರ ಕೊಟ್ಟರು, ಹಾರ ಮಾಡಿದವು, ಬಂದು ಅಷ್ಟೇ ಬಿಟ್ಟರೆ ನಮಗೆ ಮತ್ತೆ ನಿಮ್ಮ ಮನೆ ಅಂತ ಗೊತ್ತು, ಯಾರ ಮನೆ ಅಂತ ಗೊತ್ತು, ನಮಗೇನು ಅದು ಏನೂ ನಾ ಕೇಳಲ್ಲ. ನಮ್ಮಲ್ಲಿ ಊಟ ಮಾಡೋದಕ್ಕೆ ನಮ್ಮಲ್ಲಿ ಹಾರ ಮಾಡೋದಕ್ಕೆ ಇಂತಿಷ್ಟು ದುಡ್ಡು ಕೊಡ್ಬೇಕು ನೀವು ಅಂತ ಹೇಳಿ ಅವರಿಗೆ ಹಠ ಕಟ್ಟಿ ಮಾರಾದ್ರು ಜಗಳ. ಯಾಕಾಗಿ ಹಿಂಗೆ ಮಾಡ್ತೀವಿ ಮರಾಯ? ಹಾರ ದಾನ ಕೊಟ್ಟಿದ್ದಕ್ಕೂ ನೀವು ಹಿಂಗೆ ಮಾಡ್ತೀಯಲ್ಲ. ಯಾರು ದಾನ ಕೊಟ್ಟು ಒಳ್ಳೆದಾರಿದ್ದಾರೆ ತೋರಿಸ್ಕೊಡಿ ನಮಗೆ. ಇದ್ದಿದ್ದೇ ಗಲಾಟೆ ಅವ್ರು ಕೊಡಿ. ಏನು ಮಾಡ್ತಾರೆ ಅವರು? ನೋಡಿದ್ರು ಏನು ಹೇಳಿದ್ರು ಅವ್ರು ಹೇಳಿ ಕೇಳಲ್ಲಮ್ಮ. ಹಾಗೆ ಅವರು ಹೇಳಿದ್ರು, ನಿಂಗೆ ದಾನ ಕೊಟ್ಟರು ಮಹಿಮೆ ಬೇಕು ಅಂತಿದ್ದರೆ ಇಲ್ಲಿಂದ ಉಜ್ಜಯಿನಿಗೆ ಹೋಗು. ಉಜ್ಜಯಿನಿಲಿ 6 ತಿಂಗಳು ಶಿಷ್ಯ, 6 ತಿಂಗಳು ಆದ್ದು. ಆದರೆ ನಿನಗೆ ಉತ್ತರ ಹೇಳ್ಬತ್ತೆ ಅಂತ ಹೇಳಿ ಬಿಟ್ಬಿಟ್ರು. ನೋಡ್ಬೇಕು ಹಂಗಾದ್ರೆ ಏನು 6 ತಿಂಗಳು ಶಿಷ್ಯ ಮಾತಾಡ್ತಂದ್ರೆ ಏನು ಅಂತ ನೋಡ್ಬೇಕಂದ. ಅವನು ಹೊರಟುಬಿಟ್ಟ ಮನೆಯಿಂದ, ನಡ್ಕೊಂಡೇ ಹೊರಟ. ಮತ್ತು ಅವ್ನು ದುಡ್ಡು ಕೊಟ್ಟು ಗಾಡಿ ಮಾಡ್ಕೊಂಡು ಹೋಗಮಲ್ಲ, ಅಲ್ಲಿಗೆ ಹೋಗೋಕ್ಕೆ ಎಷ್ಟೊತ್ತು ಓದಿಸ್ಕೊಡ್ಲೇಬೇಕು ಉಜ್ಜಯಿನಿಗೆ ಹೋಗೋಕ್ಕೆ. ಹಾಗಾಗಿ ಹೋದ ರಾತ್ರಿ ದಾರಿ ಮೇಲೆ ಕತ್ಲೆ ಆಗ್ಬಿಟ್ಟು, ಕಾಡೊಂದು ದಾರಿ ಆಗಿತ್ತು. ಹೋಗ್ಬಿಟ್ಟ, ಯಾರೂ ಇಲ್ಲ. ಒಂದು ಗುಡಿಸಲು ಐತಿ. ಯಾರು ಅಲ್ಲಿ ಬ್ಯಾಡ್ರು ಕಾಡಾಗೆ ಬ್ಯಾಟ್ರಿ ಹಾಕ್ಕೊಂಡು ಅದು ಜೀವನ ಮಾಡ್ಕೊಂಡಿರೋರು ಅವರು. ಇವು ಹೋದ್ನಾ, ನಮಗೆ ಹಸುವಾದತ್ತೆ ಏನು ಮಾಡೋದು ಅಂದ. ಅವರು ನೀವು ನಮ್ಮ ಮನೇಲಿ ಏನು ಹಾರ ಮಾಡಲ್ಲ ಅಂತ ಹೇಳಿ ಒಂದು ಬಗ್ಸಿಗೆ ಅಕ್ಕಿಯ ಅವನು ಕುಡಿಯೋಕ್ಕೆ ಕೊಟ್ಟರು. ನೀರನ್ನು ಅನ್ನ ಮಾಡ್ಕೊಂಡು ಊಟ ಮಾಡಪ್ಪ ಅಂತ ಒಂದು ಪಾತ್ರೆ ಕೊಟ್ಟರು, ಬಿಟ್ಟರು. ಅದನ್ನೆಲ್ಲ ಬೇಯಿಸಿದ, ಆಮೇಲೆ ಹಾರ ಮಾಡಿದ. ಸಾಯಂಕಾಲ ಮಲಗಿದ್ರು. ಅಲ್ಲಿಗೆ ಅರ್ಧ ದೂರ ಆಗೈತೆ ನಡ್ಕೊಂಡು ಹೋದವ್ರೀಗ. ಮಲಗಿದಾಗ ಏನಾಗುತ್ತೆ, ಅದೇ ದಿವಸ ಒಂದು ಹುಲಿ ಬಂತು, ಎಲ್ಲರನ್ನು ಅವರಿಬ್ಬರನ್ನು ಗಂಡ ಹೆಂಡತಿ ತಿಂದ್ಬಿಡ್ತು, ಮುರಿದ ಕಿತ್ತಾಕ್ಬಿಟ್ಟು. ಇವನು ತೆತ್ಕೊಂಡು ಓಡಿ ಬಂದ. ಹಾಗೆ ಮಾಡಿ ಓಡಿ ಬಂದು ಬೆಳಿಗ್ಗೆ ಏನು ಮಾಡ್ದ, ಊಟ ಆಗಿತ್ತಾ? ಬೆಳಿಗ್ಗೆ ಮತ್ತೆ ಇಲ್ಲಿದ್ದು ಮತ್ತೆ ನಮ್ಮ ತಂದೆ ಅತ್ತೆ ಅಂದ ಅವನು ಅಲ್ಲಿಂದ ಜಾಗ ಬಿಟ್ಬಿಟ್ಟ, ಸೀದಾ ಉಜ್ಜಯಿನಿಗೆ ಹೋಗೋಕ್ಕೆ ಹೋದ. ಹಿಂಗೆ ಉಳ್ಕಂತ ಅಲ್ಲಿಗೆ ಹೋಗೋದೊಳಗೆ 1 ವರ್ಷ ಮೇಲಾಯ್ತು. ಹೋದ, 6 ತಿಂಗಳು ಶಿಶು ಮಾತಾಡ್ದೈತೆ ಅಂತ ಬೇಕಲ್ಲ. ಇವ ಅವ್ರಿಗೆ ಇಟ್ಕೊಂಡಿದ್ರಾಗೆ ಅವನ ಬಗ್ಸಿಗೆ ಆಹಾರ ಕೊಟ್ಟಿರಲ್ಲ, ಅಕ್ಕಿ ಕೊಟ್ಟಿರಲ್ಲ, ಅವನೇ ಸತ್ತು ಅಲ್ಲಿ ಹುಟ್ಟಿಯಾನೆ. ಅದೇ ಆಗದ ಹುಟ್ಟಿದ್ದಾನೆ. ಅವ ಏನಾದ್ರು ಇದು ಏನಂತ ಕೇಳ್ಬೇಕಲ್ಲ. ಆವಾಗ ರಾಜಿನ ಮಗನಾಗಿ ಹುಟ್ಟಿಯಾನಮ್ಮ ಆ ದಾನ ಕೊಟ್ಟ ಫಲದಿಂದ. ಹಾಗಾದರೆ ನಾನು ರಾಜಿನ ಮಗನ ಕೂಡ ಮಾತಾಡ್ಬೇಕು, ಹೆರಿಗೆ ಆಗಿರುತ್ತೆ ಅಂದ್ರೆ 6 ದಿನ 6 ತಿಂಗಳು ಎಷ್ಟು ಅಂದ್ರು ಅವರು. ಹ್ಞೂ ಅಂದ. ಅವನು ಕೂಡ ಮಾತಾಡೋದೈತೆ ಅಂದ. ಅವರಂತೂ ಶಾನ್ ಶಿವಸಿ ಮಾತಾಡ್ತಾರೆ.
ನಾ ಮಾತಾಡ್ತೀನಿ ಮಾತಾಡೋದೈತಿ ನನಗೆ ಅಂದ. ಹ್ಞೂ ಅಂತ ಕರ್ಕೊಂಡು ಹೋದ್ರು ಅವನಿದ್ದೆ ಅಲ್ಲಿ ಅವರಿದ್ದಲ್ಲಿ ಹೋದ. ಹೇಳ್ದ, ಏನಪ್ಪ ನೀವು ದಾನ ಅವನು ಆ ಉತ್ತರ ಹೇಳ್ತಿರಲಿಲ್ಲಲ್ಲ. ಹೀಗೆ ಆ ಮಹಾರಾಜರು ಹೇಳಿದ್ರು, ದಾನ ಕೊಟ್ಟಿದ್ರೆ ಫಲ ಏನೈತಿ ಅಂತ ಹೇಳಿ ಹೇಳ್ತಾರೆ ಅಂತ ನೀ ಶಿಶುವಿನ ಅಂತ ಕೇಳಬೇಕು ಅಂದರು. ನಾನು ಅದಕ್ಕೆ ಬಂದಿದ್ದೀನಿ. ಹೌದಾ? ಅವಾಗ ಆ ಶಿಶು ಹೇಳ್ತತೆ, ನೋಡು ನೀ ದಾರಿ ಮೇಲೆ ಬಂದು ನಮ್ಮ ಮನೇಲಿ ಉಳಿದ್ದೆ, ಒಂದು ಬಗ್ಸಿಗೆ ಅಕ್ಕಿ ಕೊಟ್ಟಿದ್ದೆ, ಆಹಾರ ನಿಂಗೆ ಹಸಿವೆ ಆಗಿತ್ತು ನಿಮಗೆ. ಅದ್ರ ಫಲದಿಂದ ನಿಂಗೆ ಏನಾಯ್ತು? ದಾನ ಆಯ್ತು, ನಿಮಗೆ ನಿಮ್ಮ ಜೀವನ ಕಳೀತು. ನಾವೇನಾದೆವು? ಕುಡಿ ಬಂತು, ನಾವಿಬ್ಬರು ಸತ್ತೇವು, ನಮ್ಮ ಗಂಡ ಹೆಂಡತಿ ಇಬ್ಬರು ಇಲ್ಲ. ಏನು ಮಾಡೋದು? ಅಲ್ಲಿಂದ ಸತ್ತಿದ್ದು ಬಂದು ಹುಟ್ಟಿದ್ದೀನಿ ನಾನು. ಆ ದಾನ ಕೊಟ್ಟು ಪುಣ್ಯದಿಂದ ಇದು ಹುಟ್ಟಿದ್ದೀನಿ. ಆವಾಗ ಇವನಿಗೆ ಸಾಕೋದು. ಅವ್ರಿಗೆ ಒಂದು ಆಹಾರ ಕೊಟ್ಟಿದ್ದು ಮಹಾರಾಜರಿಗೆ, ಇವ್ರಿಗೆ ಒಂದು ಬಗ್ಸಿಗೆ ಅಕ್ಕಿ ಕೊಟ್ಟಿದ್ದಕ್ಕೆ ಇಷ್ಟು ಇದಾಗಿ ರಾಜನ ಮಗಾಗಿ ಹುಟ್ಟಿಯಾನೆ. ನಾವು ಪೂರ್ತಿ ಅವರಿಗೆ ಆಹಾರ ಕೊಟ್ಟು ದಾನ ಕೊಟ್ಟು ಮಾಡಿದ್ರೆ ನಾವೇನಾಗ್ಬಿಡ್ತೀವಿ ನಾವು ಅಂತ ಹೇಳಿ ಭಾವನೆ ಬಂತು ನನಗೆ. ಸೀದಾ ಅಲ್ಲಿಂದ ವಾಪಸ್ ಹೊರಟಕ್ಕೆ ಅಂದ್ಕೊಂಡು ಎಲ್ಲಿ ಹೋದ? ಮನೆಗೆ ಹೋಗ್ಲ. ಮನೆಗೆ ಹೆಣ್ಣು ಮಕ್ಕಳು ನೀವು ಏನಾದರೂ ಮಾಡ್ಕೊಳ್ಳಿ ಅಂದ. ಸೀದಾ ಮಹಾರಾಜದಲ್ಲಿ ಹೋದ. ಮಹಾರಾಜದಲ್ಲಿ ಹೋಗಿ ಹೇಳ್ತಾನೆ, ದಾನ ಕೊಟ್ಟರೆ ಫಲ ಹಿಂಗೆ ಅಂತ ಎಲ್ಲ ಕತೆ ಎಲ್ಲ ಬುಡದಿಂದ ಹೇಳ್ದೆ ಇವನಿಗೆ. ಹೌದಾ? ಏನು ಯಾವುದೇ ಹ್ಞೂ ಅಂದ್ರೆ ಅಷ್ಟೇ. ಇವಾಗ ಕೊನೆಗೇನಂತಾನೆ, ಈಗ ನನಗೆ ನಿಮಗೆ ಗಲಾಟೆ ಮಾಡಿ ಜಗಳ ಮಾಡಿ ಇದರಿಂದ ಪಾಪ ಬಂದ್ಬಿಡೈತೆ ನನಗೆ, ಇದಕ್ಕೇನಾದರೂ ಪ್ರಾಯಶ್ಚಿತ್ತ ಕೊಡ್ಬೇಕಲ್ಲ. ನಾವೇನು ಪ್ರಾಯಶ್ಚಿತ್ತ ಕೊಡೋದೇನು ಇಲ್ಲ, ಇದಕ್ಕೆ ನಮ್ಮದು ಆಹಾರ ಆಗೈತೆ ಬಂದಿದ್ದೀನಿ ಇಷ್ಟೇ ಅಂದ್ರೆ. ಏನಿಲ್ಲ, ನನಗೇನಾದರೂ ಕೊಡಬೇಕು, ನಂದು ಮುಂದಿನ ನಾ ಇದಕ್ಕೆ ಈ ಪಾಪಕ್ಕೆ ಏನು ಮಾಡಬೇಕು? ದಾರಿ ಹೇಳ್ಬೇಕಲ್ಲ ನೀವು. ಅದಕ್ಕೆ ದಾರಿ ಮತ್ತೇನೂ ಇಲ್ಲ. ನೀನು ನಮ್ಮಂಗೆ ದೀಕ್ಷೆ ತಗೊಂಡು ಮುನಿ ಆಗಬೇಕು, ಬೇರೆ ಆಹಾರಕ್ಕೆ ಹೋಗ್ಬೇಕು, ಅದೇ ಸರಿ. ಮತ್ತು ಬೇರೆ ಪ್ರಾಯಶ್ಚಿತ್ತ ಇಲ್ಲ. ನೀ ಏನಾದರೂ ಆಗದಾದರೆ ಮಾಡಪ್ಪ, ಇಲ್ಲಿದ್ದರೆ ನೀನಷ್ಟಕ್ಕೆ ನೀವು ಹೋಗ್ಬಿಡು ಹೀಗೆ ಅಂತ. ಅಡ್ಡಿಲ್ಲ ಅಂದ. ಅವ್ರ ಕೂಡ ಹಾಕ್ಯಂಡ ಕಾಳಿಗೆ ಅವ್ರ ಸೇವೆ ಮಾಡೋದು, ವೈದ್ಯಕೀಯ ಮಾಡೋದು, ಅವ್ರದ್ದೆಲ್ಲ ಆಹಾರ ಕೊಡೋಕೆ ಹೋಗೋದು ಎಲ್ಲ ಶುರು ಮಾಡ್ದ ಇವ. ಈಗ ಒಂದೇ ಇಟ್ಟಿಗೆ ಬಟ್ಟೆ ಬಿಚ್ಚಿ ಮುನಿ ಹಾಕಿ ಬರಲ್ಲಲ್ಲ, ಅವಾಗೆಲ್ಲ ಕಲಿಬೇಕಲ್ಲ, ಪ್ರತಿಯೊಂದು ಕಲ್ತ್ಕೊಂಡು ಅವಾಗ ಏನಾದ್ರು ಮಾಡ್ಬೇಕಲ್ಲ. ಆವಾಗ ಇದು ಮಾಡಿ ಕೊನೆಗೆ ಅಮ್ಮ ಮುನಿ ದೀಕ್ಷೆ ತಗೊಂಡು ಅವ್ರ ಹತ್ರ ಮುನಿ ದೀಕ್ಷೆ ತಗೊಂಡು ಅವರಿಗೆ ಅವಧಿ ಜ್ಞಾನ ಇತ್ತು. ಇವು ಭವ್ಯ ಜೀವ ಅಂತ ಗೊತ್ತಾತವರಿಗೆ. ಯಾರಿಗೆ? ಅವ್ರ ಆಚಾರ್ಯರಿಗೆ, ಮಹಾರಾಜರಿಗೆ. ಒಬ್ಬರಿಲ್ಲ, ಅವ್ರ ಸಂಘ ಇತ್ತು. ಸಂಘದಲ್ಲೆಲ್ಲ ಆರು ಮಾಡಿರೋದು ಎಲ್ಲ ಎಲ್ಲರ ಮನೂ ಮಾಡಿರು. ಒಬ್ಬನ ಮನೂ ಮಾಡಿರು, ಇವನ ಮನೂ ಸ್ವಲ್ಪ ಮಾಡಿರು. ಆವಾಗ ಹಂಗಾದರೆ ಇನ್ನು ಮುಂದಿನದಾದ ಬೇಕಲ್ಲ ಅವನಿಗೆ. ಅವ್ರಿಗೆ ವಯಸ್ಸಾಯ್ತು, ಇನ್ನು ನೋಡೋರು ಯಾರು, ಮಾಡೋರು ಯಾರು, ಇವ್ರನ್ನೆಲ್ಲ ನೇಕ್ಷಮ ನೋಡೋರು, ಅವ್ರಿಗೆ ಒಯ್ಯಾದತ್ತಿ ಮಾಡೋದು, ಅವರಿಗೆ ಆಹಾರ ಕೊಡೋದು ಎಲ್ಲ ಹೆಂಗೆ ನಡೀತಾರೆ, ಏನೇನು ಮಾಡ್ತಾರೆ, ಯಾವ್ಯಾವ ಟೈಮ್ ಹೇಳ್ತಾರೆ, ಯಾವ್ಯಾವ ಟೈಮ್ ಅವರು ಸ್ವಾಧ್ಯಾಯ ಮಾಡ್ತಾರೆ, ಎಲ್ಲ ಅದು ಕೂಡ ಹಾಕ್ಕೊಂಡು ಒಂದು ವರ್ಷಗಟ್ಟಲೆ ಕಲ್ತ್ಕೊಂಡು ಕಡೆಗೆ ನಮ್ಗೆ ದೀಕ್ಷೆ ಕೊಡಿ ಅಂದ. ದೀಕ್ಷೆ ಕೊಡೋಕ್ಕಡ್ಡಿಲ್ಲ, ನಿನಗೆ ಹೆಚ್ಚಿಗೆ ದಿವಸ ಆಯುಷ್ಯ ಇಲ್ಲ ಮರಯ್ಯ. ನಾ ದೀಕ್ಷೆ ಕೊಟ್ಟು ನಿಂದ ಬದ್ಯತೆಗೆ ಸತ್ತೋಗ್ಬಿಟ್ಟು ನೀ ಮಹಾರಾಜ ದೀಕ್ಷೆ ಕೊಟ್ಟೆ ಒಂದು ಸತ್ತೋದ ಅಂತಾರೆ. ಅವಾಗ ಏನು ಮಾಡೋದು? ಏನು ಅಮ್ಮಮ್ಮ ಅಂದು ನಿನಗೆ ಇನ್ನೊಂದು 1 ತಿಂಗಳು ಆಯುಷ್ಯ ಇರ್ಬೋದು ಅಂತ ಅವನಿಗೆ ಸೂಕ್ಷ್ಮವಾಗಿ ಹೇಳಿದ್ರು ಅಷ್ಟೇ. ಹೌದಾ? ಈ ಮತ್ತೆ ಚಳಿ ಬಿಡ್ತು, ನಾನು ಸಾಯ್ತೀನಿ, ನಂಗೆ ಹ್ಯಾಂಗಿದ್ದು ಪಾಪದಲ್ಲಿ ಬೀಳ್ತೀನಿ ಅಂತೇಳಿ. ಅಡ್ಡಿಲ್ಲ, ನೀವು ಏನಾದರೂ ಮಾಡಿ ನಮ್ಮನ್ನು ಬದುಕಿಸಿ ದೀಕ್ಷೆ ಕೊಡಿ, ಏನೇ ಕಷ್ಟ ಆಗಲಿ ಆ ಕಷ್ಟ ಎಲ್ಲ ಹೇಳಿ ಅದೆಲ್ಲಷ್ಟು ಮಾಡ್ತೀನಿ ನಾನು ಅಂಥೇಳಿ ಅವ್ರು ದೀಕ್ಷೆ ತಗೊಂಡು 6 ತಿಂಗಳು ಅದೇ ಎಷ್ಟು ದಿವಸ ಅವ್ರು ಹೇಳಿದ್ರು ಅಷ್ಟು ದಿವಸ ತನಕ ವ್ರತಗಳನ್ನು ಪಾಲನೆ ಮಾಡಿ ಇವ್ನು ಸಮಾಧಿ ಆಗ್ಬಿಟ್ಟು ಆಮೇಲೆ ಇವ ಸ್ವರ್ಗಕ್ಕೆ ಹೋಗ್ಬಿಟ್ಟ. ಒಂದು ಬಗ್ಸಿಗೆ ಅಕ್ಕಿ ಕೊಟ್ಟು ಇವ ಬದುಕಿದ್ದು. ಇವ ಬದುಕಿ ಹೋಗಿ ಶಿಶುವಿನ ಹತ್ರ ಕೇಳಿದ್ರು. ಅವ ಕೂಸಿನ ಹತ್ರ
ಇವನ ಮನೆಯಲ್ಲಿ ಅಷ್ಟೂ ಜನರಿಗೂ ಜಗಳ ಮಾಡಿ ಗಲಾಟೆ ಮಾಡೋದು ಹೊಡೆದು ಬಡ್ದು ಬಿಟ್ಟಿದ್ರು. ಎಷ್ಟೆಷ್ಟೆಲ್ಲ ತಪ್ಪು ಮಾಡಿದೀನೋ ಅದೆಲ್ಲ ಚಿಂತನೆ ಮಾಡಿ ಇವ ಪ್ರಾಣಿಗಳನ್ನ ಅವಾಗ ಸ್ವರ್ಗಕ್ಕೆ ಹೋಗ್ಬಿಟ್ಟ. ಹಾಗಾಗಿ ಒಂದು ದಾನದ ಫಲದಿಂದ ಸ್ವರ್ಗಕ್ಕೆ ಹೋಗ್ಬೇಕಾಗ್ತದೆ. ಮತ್ತು ಏನೈತಿ ಅಂತೀಯೇ, ನಾವು ಶಕ್ತಿ ಇದ್ದಾಗ ಮನುಷ್ಯರಿಗೆ ಅದು ಒಂದು ಅರ್ಥ ಆಗಲ್ಲ. ಅದು ಒಬ್ಬ ಹಿಂದೂ ಸಾಧು ಇದ್ದ, ಅವನೇನು ಮಾಡಿದ, ಹೀಗೆ ಇದು ಬಂದು ಗುಡಿಸಲು ಮಾಡ್ಕೊಂಡು ಇರೋದಮ್ಮ. ಆವಾಗೆಲ್ಲ ನೀರೆಲ್ಲ ಹೀಗೆ ಬೋರು ಪೈಪು ಮೇಲೆ ಏನಿಲ್ಲ, ಮೋಟ್ರ್ ಗೀಟ್ರ್ ಏನಿಲ್ಲ. ಒಂದು ಹೊಂಡ ಕೆರೆ ಇರೋದು, ಹಳ್ಳಿಗೆ ಹೋಗ್ಬೇಕು, ನೀರು ತಗೊಂಡು ಬರಬೇಕು, ಬೇರೆ ಏನೂ ಇಲ್ಲ ಅವರಿಗೆ. ಅವಾಗ ಅದು ಜೀವನ ಮಾಡಬೇಕಲ್ಲ, ಹೊಟ್ಟೆಗೆ ಏನಾದ್ರು ಮಾಡ್ಕೆ ತಿನ್ಬೇಕಲ್ಲ. ಅವ ಅದರ ಕೂತ್ಕೊಂಡಿಲ್ಲ. ಅವ ಏನು ಹೇಳ್ತಾನೆ, ಹಂಗಕ್ಕೆ ವಾಲೆ ಆಚೆ, ಬೀಚಕ್ಕೆ ವಾಲೆ ಆಚೆ, ಬೀಚ್ ವಾಲೆಗೂ ಮಾರೋ ಜೂತೆ ಅಂದರೆ ಅರ್ಥೇನು? ಮಾರೋ ಜೂತೆ ಅಂದರೆ ಚಪ್ಪಲಿ ಹೊಡಿಬೇಕು ಅಂತ ಮಧ್ಯದಕ್ಕೆ. ಅದೇನಾಯ್ತು, ಅದೇ ಕೆರೆಗೆ ನೀರು ದಿವಸ ಹೋಗಲ್ಲ. ಅದು 3 ಜನ ಮಹಿಳೆಯರು, ಮತ್ತು ಅವಾಗ ಪುರುಷರೇ ತಂದ್ಕೊಡೋದು, ಮಹಿಳೆಯರೇ ಬದುಕ ಬರಬೇಕು, ಅವರೇ ತುಂಬಬೇಕು ನೀರೇ, ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಅವಾಗ ಆ ಮಧ್ಯದ ಯಾರ್ದು, ಆ ಊರಿನ ಸೇಠ್ಜಿ ಹೆಂಡತಿ ಅದು. ಆಚೀಚೆಗಿದ್ದವರು ಸ್ವಲ್ಪ ಬಡವರು, ಅವ್ರು ಕೂಡ ಇರೋದವರು. ಅರೆ ನನಗೆ ಚಪ್ಪಲಿ ಹೊಡಿಬೇಕು ಅಂತನಲ್ಲ ಇವ ಅಂತ ಅದು ಹೇಳ್ತು ಅಂತ. ಹಾಂ, ಹಾಗೆ ಹೇಳ್ಕೊಂಡ್ಕಂತ ಹೋದರು. ಹೋಗಿ ಮತ್ತೆ ನೀರು ತಗೊಂಡು ಬಂದರು. ನೀರು ತಗೊಂಡು ಬಂದ ಕೂಡಲೇ ಆ ಒಬ್ಬರು ಅದನ್ನೇ ಹೇಳ್ತಾ ಇದ್ದಾನಮ್ಮ, ಆಂಗಿಕ್ಕೆ ವಾಲೆ ಆಚೆ, ಪೀಚಿಕ್ಕೆ ವಾಲೆ ಆಚೆ, ಬೀಚ್ ವಾಲೆಗೂ ಮಾರು ಜೂತೆ ಚಪ್ಪಲಿ ಹೇಳ್ತಾರೆ. ಇದಕ್ಕೆ ಹಿಟ್ಕೊಂಡು ಹೋತಲ್ಲ, ಅದನ್ನೇ ಹೇಳ್ತಾ ಇದ್ದಾನೆ ಇವ ಅಂತ ನನ್ನೇ ಹೇಳ್ತಾನೆ, ನನಗೆ ಹೇಳ್ತಾನೆ ಅಂತ. ಮನೆಗೆ ಬಂದು ರಾಮಾಯಣ ಮಹಾಭಾರತ ಎಲ್ಲ ಮಾಡೋಕ್ಕೆ ನಿಮ್ಮ ಮನೆಯವರು ಹೀಗೆ ಹೇಳ್ದ. ಅಮ್ಮ ಗುಡಿಸ್ಮಾಡಿ ಕೂತ್ಕೊಂಡು ಅದನ್ನು ಕೇಳಬೇಕು, ನೀವು ಏನು ಅದು ಮಾತಾಡ್ಸಲ್ಲ, ನೀವು ನನಗೆ ಚಪ್ಪಲಿ ಹೊಡಿಬೇಕು ಅಂತ ಏನು ಅಂತ. ಅವಾಗ ನಿನ್ನ ಸೀಟಿಗೆ ಬಂದು ಹೊತ್ತ ಮತ್ತೆ ಅವನ ಕಡ್ದೆ ಹಾಕಿಬಿಡ್ತೀನಿ, ನೀನು ಬಿಡೋಲ್ಲ ಅವನ್ನ ಅಂತ. ಇನ್ನು ಸೀಟ್ ಒಂದು ಹೊರಟು ಬಿಟ್ಟೆ ನೀನು. ಹೋಗ್ಕೊಂಡು ಇವ್ನು ಹೋಗ್ತಾನೆ. ಆವಾಗ ಹೋದಾಗಲೂ ಅವ್ನು ಹೇಳೋದು ಅದೇ, ಇವ್ನು ಹೋದಾಗ ಹಿಂದಕ್ಕೂ ಇಲ್ಲ ಮುಂದಕ್ಕೂ ಇಲ್ಲ, ಯಾರಿಗಿಲ್ಲ, ಒಬ್ಬನೇ ಇದ್ದಾನೆ. ಅರೆ ಇವು ಅದನ್ನೇ ಹೇಳ್ತಾನಲ್ಲ, ಏನೋ ಸಮಸ್ಯೆ ಐತಿ, ವಿಷಯ ಐತಿ, ಕೇಳಬೇಕು, ಅವನ್ನೇ ಕೇಳೋಣ ಏನಂತಾನೆ ಅಂತ. ಹಾಗೆ ಹ್ಞೂ ಅಂತ ಯೋಚನೆ ಮಾಡ್ದ. ಬಾಗಿಲ ನಿಂತಮ್ಮ, ಬುಡಕ್ಕೆ ಹೋದಮ್ಮ. ಅವ್ನು ಹೇಳ್ದು ಕೇಳ್ಕೊಂಡು, ಬಾಬೂಜಿ ಏನು ಹೇಳ್ತೀರಿ ಅಂತ ಕೇಳ್ದ. ಏನು ಹೇಳೋದು ಮಗನೇ, ನಾನು ಪ್ರಾಯದ ಹುಟ್ಟಿದಾಗ ಅಚ್ಚೆ ಇದ್ದೆ, ಒಳ್ಳೆ ಚೆನ್ನಾಗಿದ್ದೆ. ಪ್ರಾಯದಾಗೆ ನಮಗೆ ಇದು ಯಾವುದೇ ಹನುಮ ಇದೇ ಬರಲ್ಲ. ಎಲ್ಲ ಕೆಟ್ಟ ಕೆಲಸನೂ ಮಾಡಿಬಿಟ್ಟೆ ನಾನು. ಈಗ ನೋಡಿದ್ರೆ ನಮ್ಮ ಕೂಡ ಏನೂ ನಡೆಯೋಕ್ಕಾಗಲ್ಲ. ಹಂಗೆ ವಾರ್ತಿ ಅಚ್ಚೆ ಮುಂದೆ ಈಗಿನ ಜನ್ಮ ಒಳ್ಳೇದೈತೆ, ಮುಂಚಿನ ಜನ್ಮ ಒಳ್ಳೇದಿತ್ತು. ಆ ಮಧ್ಯೆ ಐತಲ್ಲ ಪ್ರಾಯ, ಅದಕ್ಕೆ ಹೊಡಿಬೇಕು ಚಪ್ಪಲಿ ಇದೆಯಾ ಅಂದ. ಹಂಗಂದು ಕೂಡ ಇವನಿಗೆ ಹೇಳಿದ. ನಾನು ನಮ್ಮ ಹೆಂಡತಿ ಮಾತು ಕಟ್ಕೊಂಡು ಬಂದವನು ಕಡ್ದೆ ಅಂದ್ಬಿಟ್ರೆ ನಾನು ಎಷ್ಟು ಪಾಪ ಮಾಡ್ತದೆ, ಎಷ್ಟು ಕೇಳಿ ಅನ್ಯಾಯ ಆಗ್ತಿತ್ತು ಅಂತ ಹೇಳಿ ಅವ ಕಡೆಗೆ ಅವರಿಗೆ ಕಾಲಿ ನಮಸ್ಕಾರ ಮನೆಗೆ ಹೋದ. ಮನೆಗೆ ಹೋಗಿ ಎಲ್ಲ ಸಮಾಧಾನ ಸಂದೇಶ ಹೇಳ್ದ ಅದಕ್ಕೆ. ಹೀಗಾಗಿ ಪ್ರತಿಯೊಂದು ಅಷ್ಟೇ ನಾವು ಪರಾಮರ್ಶೆ ಮಾಡಿ, ಯೋಚನೆ ಮಾಡಿ, ಆಲೋಚನೆ ಮಾಡಿ, ಅದನ್ನು ತಿಳ್ಕೊಂಡೇ ನಾವು ಕೆಲಸ ಮಾಡಬೇಕು. ಎದ್ದ ಏನು ನಮ್ಮ ಮನಸ್ಸಿಗೆ ಬಂದಾಗ ನಡೆದ್ಬಿಟ್ರೆ ಅದೇನಾಗ್ಬಿಡುತ್ತೆ, ಮುಂದೆ ತೊಂದರೆ ಆಗುತ್ತೆ. ಪಾಪ ಕಟ್ಕೊಂಡು ಒಂದೇ ಅಲ್ಲ, ಎಲ್ಲರ ಥರದ್ದು ತೊಂದರೆ ಬಂದ್ಬಿಡ್ಬೇಕು. ಅದ್ರಾಗೆ ಈಗಿನ ಜನಾಂಕ ಭಾಳ ಥರದವ್ರು ಇದ್ದಾರೆ. ಅವ್ರು ಹಾಗೆ ಇವ್ರು ಹಾಗೆ ಅಂತ ನಾವೇನು ಹೇಳಲ್ಲ. ನಾವು ಹೆಂಗೆ ಇದೀವೋ ಅದರೊಂದು ನೋಡ್ಕೊಂತ ಹೋಗ್ಬೇಕು. ಮತ್ತು ಎಂತ ಮಾಡಬೇಕು ನಮಗೆ? ಅವ್ರು ಹೆಂಗಿದ್ರು ಏನು
ನಾವು ಚೆನ್ನಾಗಿರ್ಬೇಕು. ನಾವು ಚೆನ್ನಾಗಿದ್ದು ನಾವು ಅದು ಒಳ್ಳೇದಿದ್ದರೆ ಸಾಕು, ನಾನೇ ಸರಿ ಇದ್ದರೂ ಆಗ್ತದೆ. ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಗೆ ಏನಕ್ಕೆ ಬೇಕಾದಲ್ಲ, ಬೇರೆ ಮುಸಾಫರಿ ಕತ್ಕೊಂಡು ನಾನಿದ್ದಕ್ಕೆ ಅದನ್ನು ಹೊತ್ಕೋಬೇಕು ಅಂತ ಹೇಳಿ ಸೀದಾ ಅವ್ರನ್ನೆಲ್ಲ ಸಂದೇಶ ಮಾಡ್ದ. ಸಾಕಾ?